ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. NMS ಪರೀಕ್ಷೆ 22-23ರಲ್ಲಿ ಪತ್ರಿಕೆ 2 ಸ್ಯಾಟ್ನ ಸಮಾಜ ವಿಜ್ಞಾನದಲ್ಲಿ ಇಂದು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಅಂತ 28ನೇ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನೋಡೋಣ. ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMS ಪರೀಕ್ಷೆ ಸಮಾಜ ವಿಜ್ಞಾನ ಮತ್ತು NMS ಪರೀಕ್ಷೆ ವಿಜ್ಞಾನ ಎರಡು ಪ್ಲೇಲಿಸ್ಟ್ ಲಿಂಕ್ ಇದಾವೆ. ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ಒಂದು ಸಾರಿ ನೋಡಿ, ನಿಮ್ಮ ಪರೀಕ್ಷೆ ಖಂಡಿತವಾಗಿ ಕ್ರ್ಯಾಕ್ ಆಗ್ತದೆ ಅಂತ ಹೇಳ್ತಾ ತಡ ಮಾಡದೆ ಶುರು ಮಾಡ್ತೀನಿ 28ನೇ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು. ಬೇಡಿಕೆ ಎಂದರೇನು? ನಿಗದಿಯಾದ ಬೆಲೆಗೆ ನಿಗದಿಯಾದ ಕಾಲದಲ್ಲಿ ಕೊಳ್ಳುವ ಆರ್ಥಿಕ ಸರಕಿನ ಪ್ರಮಾಣಕ್ಕೆ ಬೇಡಿಕೆ ಅಂತ ಕರಿತೀವಿ. ಪ್ರಶ್ನೆ 2, ಪೂರೈಕೆ ಎಂದರೇನು? ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕು ಸೇವೆಗಳ ಪ್ರಮಾಣಕ್ಕೆ ಪೂರೈಕೆ ಅಂತ ಕರಿತೀವಿ. ಪ್ರಶ್ನೆ 3, ಉತ್ಪಾದನೆಗೆ ಬೇಕಾಗುವ ಅಂಶಗಳು ಯಾವುವು? 1, ಪ್ರಕೃತಿ ಬೇಕು, 2ನೇದು ಸಂಪತ್ತು ಬೇಕು, 3ನೇದು ಶ್ರಮ ಬೇಕು, 4 ಬಂಡವಾಳ ಮತ್ತು ಉದ್ಯಮ ಬೇಕು. ಇವು 4 ಇತ್ತಂದ್ರೆ ಉತ್ಪಾದನೆ ಏನಾಗ್ತದಪ್ಪ ಅಂದ್ರೆ ನಡೀತದ. ಅನುಭೋಗ ಎಂದರೇನು? ಸರಕು ಸೇವೆಗಳನ್ನು ಬಯಕೆಯ ತೃಪ್ತಿಗಾಗಿ ಉಪಯೋಗಿಸುವುದೇ ಅನುಭೋಗ ಅಂತ ಕರೀತಾರೆ. ಉಪಯುಕ್ತತೆ ಎಂದರೇನು? ಮಾನವನ ಬಯಕೆಯನ್ನ ತೃಪ್ತಿಪಡಿಸ್ತಕ್ಕಂಥ ಶಕ್ತಿಗೆ ಉಪಯುಕ್ತತೆ ಅಂತ ಹೇಳ್ತಾರೆ. ಇಲ್ಲಿ ಉಪಯುಕ್ತತೆಯ 4 ವಿಭಾಗಗಳು ಯಾವಂತ ಕೇಳಿದಾರ. ಮೂಲೋಕ ಉಪಯುಕ್ತತೆ, ಆಕಾರೋಪ ಉಪಯುಕ್ತತೆ, ಸಮಯೋಪಯುಕ್ತತೆ ಮತ್ತು ಸ್ಥಳ ಉಪಯುಕ್ತತೆ ಅಂತಕ್ಕಂಥದ್ದು. ಒಟ್ಟು ಉಪಯುಕ್ತತೆಯಲ್ಲಿ 4 ವಿಭಾಗಗಳು ಇದಾವೆ. ಪ್ರಶ್ನೆ 7, ಬೆಲೆ ಎಂದರೇನು ಅಂತ ಕೇಳಿದಾರೆ. ಸೇವೆಗೆ ಬದಲಾಗಿ ಕೊಡಬೇಕಾಗಿರ್ತಕ್ಕಂಥ ಹಣಕ್ಕೆ ಬೆಲೆ ಅಂತ ಕರಿತೀವಿ. ಲಾಭ ಎಂದರೇನು? ಉತ್ಪಾದನಾ ಕಾರ್ಯಕ್ಕೆ ಸಲ್ಲಿಸಿದ ಸೇವೆಗೆ ಬದಲಾಗಿ ಉತ್ಪಾದಕ ಗಳಿಸುವ ಪ್ರತಿಫಲಕ್ಕೆ ಲಾಭ ಅಂತ ಹೆಸರು. ಸಹಕಾರದ ಮಂತ್ರ ಎಂದರೇನು? ಪ್ರತಿಯೊಬ್ಬರಿಗಾಗಿ ಎಲ್ಲರೂ, ಎಲ್ಲರಿಗಾಗಿ ಪ್ರತಿಯೊಬ್ಬರು ಅಂತಕ್ಕಂಥದ್ದು ಸಹಕಾರದ ಮಂತ್ರ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ರಾಷ್ಟ್ರೀಯ ವರಮಾನದ ಗಾತ್ರ ಯಾವುದನ್ನು ಅವಲಂಬಿಸಿದೆ? ಉತ್ಪಾದನೆ. ಅಂದರೆ ಆ ದೇಶದಲ್ಲಿ ಏನು ಉತ್ಪಾದನೆ ಆಗ್ತದ, ಎಷ್ಟು ಉತ್ಪಾದನಾ ಅಂಶಗಳಿದಾವ ಅನ್ನೋದ್ರ ಮೇಲೆ ಏನಾಗಿರ್ತದೆ ವಿದ್ಯಾರ್ಥಿಗಳೇ, ರಾಷ್ಟ್ರೀಯ ವರಮಾನ ಅವಲಂಬಿತ ಆಗಿರ್ತದ. ಹೆಚ್ಚುತ್ತಿರುವ ರಾಷ್ಟ್ರೀಯ ವರಮಾನ ಏನನ್ನ ಸೂಚಿಸುತ್ತದೆ? ಆ ರಾಷ್ಟ್ರದ ಅಭಿವೃದ್ಧಿ ಮತ್ತು ಜನರ ಜೀವನ ಮಟ್ಟ ಏನಾಗಿರ್ತದ, ರಾಷ್ಟ್ರೀಯ ವರಮಾನ ಮೇಲೆ ಅವಲಂಬಿತ ಆಗಿರ್ತದ. ಯಾವಾಗ ರಾಷ್ಟ್ರೀಯ ವರಮಾನ ಏರ್ತದಲ್ಲ, ಆ ದೇಶ ಅಭಿವೃದ್ಧಿ ಆಗದ, ಆ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳ ಜೀವನದ ಮಟ್ಟ ಉತ್ತಮವಾಗದ ಅಂತ ತಿಳ್ಕೊಬಹುದು. ವರಮಾನವನ್ನ ಹೇಗೆ ಕಂಡು ಹಿಡಿತಾರೆ? ಇದು ಇಂಪಾರ್ಟೆಂಟ್ ಅದ. ರಾಷ್ಟ್ರದ ಆದಾಯ ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ. ನೆನಪಿಟ್ಕೊಡ್ರಿ, ವರಮಾನ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಆ ರಾಷ್ಟ್ರದ ಆದಾಯ ಏನಾಗಿರ್ತದಲ್ಲ, ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳು, ಭಾಗಿಸ್ತಾರೆ. ಸೊ ಆವಾಗ ಏನಾಗ್ತದಪ್ಪ ಅಂದ್ರೆ ವರಮಾನ, ಅಥವಾ ಇದನ್ನೇ ತಲಾ ಆದಾಯ ಅಂತಾನೂ ಕೂಡ ಕರೀತಾರೆ. ನೆನಪಿಟ್ಕೋಬೇಕು, ರಾಷ್ಟ್ರದ ಆದಾಯ ಜನಸಂಖ್ಯೆಯಿಂದ ಭಾಗಿಸ್ಬೇಕು. ಶ್ರಮದ ಮಹತ್ವದಲ್ಲಿ ಅಚಲ ವಿಶ್ವಾಸ ಹೊಂದಿದ್ದವರು ಯಾರು? ಸೊ ಮೋಸ್ಟ್ ಇಂಪಾರ್ಟೆಂಟ್ ಅದ ಮಹಾತ್ಮ ಗಾಂಧೀಜಿ. ಯಾಕಂದ್ರೆ ಈ ತನ್ನಾಗಿರ್ತಕ್ಕಂಥ ಕ್ವಶನ್ಸ್ಗಳು ತುಂಬಾನೇ ಬರ್ತಾವ. ಶ್ರಮದ ಮಹತ್ವದಲ್ಲಿ ಅಚಲ ವಿಶ್ವಾಸನ ಹೊಂದಿರತಕ್ಕಂಥ ನಾಯಕ ಮಹಾತ್ಮ ಗಾಂಧೀಜಿ. ಅಧ್ಯಾಪಕರು, ನ್ಯಾಯವಾದಿಗಳು, ಕಾರ್ಕುನರು, ವಿಜ್ಞಾನಿಗಳು ಯಾವ ಶ್ರಮಕ್ಕೆ ಉದಾಹರಣೆ ಅಂತ ಕೇಳ್ತಾರೆ. ಇಲ್ಲಿ ಬೌದ್ಧಿಕ ಶ್ರಮ ಅಂದ್ರೆ ಅವರು ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಕೆಲಸವನ್ನ ಮಾಡ್ತಾರೆ. ಅಧ್ಯಾಪಕರು ಶಾಲೆಯಲ್ಲಿ ಪಾಠ ಮಾಡೋದು. ಆಮೇಲೆ ನ್ಯಾಯವಾದಿಗಳು ಕೋರ್ಟಿನಲ್ಲಿ, ನ್ಯಾಯಾಲಯದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿವಾದಿಗಳಿಗೆ, ವಾದಿಗಳ ವಿರುದ್ಧವನ್ನು ಹೋರಾಡುವುದು. ಕಾರ್ಕುನರು ಅಂದ್ರೆ ದಾಖಲೆಗಳನ್ನ ನಿರ್ವಹಿಸೋದು, ದಾಖಲೆಗಳನ್ನ ಕಳಿಸೋದು. ಇವೆಲ್ಲ ಕೂಡ ಏನಪ್ಪಾ ಅಂತಂದ್ರೆ ಮಾನಸಿಕ ಶ್ರಮಕ್ಕೆ ಉದಾಹರಣೆ ಆಗಿದ್ದಾವೆ. ರಾಷ್ಟ್ರೀಯ ವರಮಾನ ಕಡಿಮೆ ಆದಾಗ ತಲಾ ಆದಾಯ ಅಥವಾ ತಲಾ ವರಮಾನ ಏನಾಗ್ತದ? ಯಾವಾಗ ರಾಷ್ಟ್ರೀಯ ವರಮಾನ ಕಡಿಮೆ ಆಗ್ತದ ಅವಾಗ ತಲಾ ವರಮಾನನು ಕೂಡ ಏನಾಗ್ತದ ವಿದ್ಯಾರ್ಥಿಗೆ ಕಡಿಮೆ ಆಗ್ತದ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಠ ಇತ್ತು. ಯಾಕಂದ್ರೆ ಇಲ್ಲಿಂದ ಕ್ವಶನ್ಸ್ಗಳು ಖಂಡಿತವಾಗಿ ಬಂದೇ ಬರ್ತಾವ. ಸೊ ಅದಕ್ಕಾಗಿ ಈ ಒಂದು ವಿಡಿಯೋಗಳನ್ನ ತಂದಿದ್ದೀವಿ. ಇನ್ನು ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಇನ್ನೆರಡು ವ್ಯವಹಾರ ಅಧ್ಯಯನದಲ್ಲಿರ್ತಕ್ಕಂಥ ಪಾಠಗಳಿದಾವ. ಆ ವಿಡಿಯೋಗಳನ್ನ ಸಹಿತ ಲೈನ್ ಅಪ್ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋಗಳನ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸ ಭಾಗ